ರೈತ ಬಂಧುಗಳೇ, ಕಾರ್ಮಿಕ ಕಾರ್ಖಾನೆ ಒಳಗೆ ಬೇಡ, ಕಾರ್ಖಾನೆ ಒಳಗೆ ಎಲ್ಲೇ ತನಕ ಹೋರಾಟ. ಸುಮ್ಮನೆ ಯಾರು ಏನಿದೆ ದಯಮಾಡಿ ಯಾರು ಈಗ ಚಳವಳಿತ ಬಂದಿದ್ದಾರೆ ಜನಪ್ರತಿನಿಧಿ ಈಗ ಒಂದು ಕ್ರೀಡಾಂಗಣ ಕೊಡಬೇಕು ಅಂತೇಳಿ ಸರ್ಕಾರ ಆದೇಶ ಮಾಡಿದೆ. ಅದು ವಿರುದ್ಧವಾಗಿ ಮತ್ತೆ ವಾಪಸ್ ಪಡಿಬೇಕು, ಕಾರ್ಮಿಕರಿಗೆ ಅನುಕೂಲ ಆಗಬೇಕು, ರೈತರಿಗೆ ಅನುಕೂಲ ಆಗಬೇಕು ಅಂತೇಳಿ ನಾವು ಹೋರಾಟ. ಆ ಕಾರಣಕ್ಕೆ ಅವ್ರು ಬಂದಿದ್ದಾರೆ ಸ್ಥಳಕ್ಕೆ. ಈ ವಿಚಾರ ಏನು ನಾನೇನು ಜಾಸ್ತಿ ಹೇಳ್ಬೇಕಾಗಿಲ್ಲ, ಅದೆಲ್ಲರಿಗೂ ಗೊತ್ತಿದೆ. ಅದ್ರ ಬಗ್ಗೆ ಅವ್ರು ಏನು ಮಾತಾಡ್ತಾರೆ ಅನ್ನೋದನ್ನ ಶಾಂತಿಯುತ ಕೇಳೋಣ. ಯಾರು ಕೂಡ ಗೊಂದಲ ಮಾಡ್ಕೋಬೇಡಿ. ಅಲ್ಲಿ ತನಕ ಆಗುತ್ತೆ. ಆವಾಗ ನಾವು ಇದೆಲ್ಲ ಶಟರ್ಸ್ ಓಪನ್ ಮಾಡಿ ಕೆಲಸ ಮಾಡ್ತೀವಿ. ಒಳಗಡೆಯಿಂದ ತುಂಬ ಕೆಟ್ಟ ವಾಸನೆ ಏನಿದೆ ಅದು ಏರಿಯೇಷನ್ಗೆ ಬೇಕಾಗುತ್ತೆ. ಇಲ್ಲಿ ನಾವು 7-8 ಫೀಟ್ ಏನು ಕಾರ್ಖಾನೆ ಕ್ರೀಡಾಂಗಣ ಬೇರೆ ಕಡೆ ನಿರ್ಮಿಸಿ ಅಂತ. ನಾವು ಕ್ರೀಡಾಂಗಣ ವಿರೋಧಿಗಳಲ್ಲ. ಈ ನರಸೀಪುರಕ್ಕೆ ಸುಸಜ್ಜಿತವಾದ ಕ್ರೀಡಾಂಗಣ ಬೇಕೇ ಬೇಕು, ಅದರಲ್ಲಿ ಎರಡು ಮಾತಿಲ್ಲ. ಯಾಕೆಂದ್ರೆ ಆ ಕ್ರೀಡಾಂಗಣದಲ್ಲಿ ಕ್ರಿಕೆಟ್ ಕೂಡ ಆಡುವಂತ ಕ್ರೀಡಾಂಗಣ ನಮ್ಗೆ ಬೇಕು. ಅದು ಸೂಕ್ತವಾದ ಜಾಗ. ಈ ರೇಷ್ಮೆ ಕಾರ್ಖಾನೆ ಒಳಗಲ್ಲ. ನೀವು ದಯಮಾಡಿ ಆಡಿದ್ದೀರಿ. ಏನು ಇವತ್ತು 200 ಕುಟುಂಬ ಏನು ಜೀವನ ಮಾಡ್ತೇವೆ. ನೀವು ಹೆಚ್ಚಿನ ಸಂಖ್ಯೆ ಅಭಿವೃದ್ಧಿ ಪಡಿಸಿ ಇನ್ನೊಂದಷ್ಟು ವಿಷಯಗಳಾಕಿ ವಿಶೇಷವಾಗಿ